ಒಬ್ಬ ವಿದ್ಯಾರ್ಥಿ ಹೇಗಿರಬೇಕು ಅಂತ ನಮ್ಮ ಹಿರಿಯರು ನಮ್ಮ ಶಾಸ್ತ್ರಗಳೆಲ್ಲ ತಿಳಿಸಿದೆ. ತುಂಬ ಏಕಾಗ್ರತೆಯಿಂದ ಇರಬೇಕಂತೆ, ಮತ್ತು ಧ್ಯಾನ ಮಗ್ನನಾಗಿರ್ಬೇಕಂತೆ, ನಿದ್ದೆ ಕಮ್ಮಿ ಮಾಡಬೇಕಂತೆ, ಆಹಾರ ಕಮ್ಮಿ ತಗೊಳ್ಬೇಕಂತೆ, ಮತ್ತು ಅವನು ಹಾಕಿರುವಂತಹ ವಸ್ತ್ರದ ಮೇಲೆ ಅಷ್ಟು ಗಮನ ಇರಬಾರ್ದಂತೆ. ಅಂದರೆ ಸಾಧಾರಣವಾದ ವಸ್ತ್ರ. ವಿದ್ಯಾರ್ಥಿ ಅಂದ್ರೇನು? ವಿದ್ಯಾರ್ಜನೆಗೋಸ್ಕರ ಅವನು ಗುರು ಹತ್ರ ಹೋಗ್ತಿದ್ದಾನೆ. ಅವನಿಗೆ ಮುಖ್ಯ ಉದ್ದೇಶ ವಿದ್ಯೆಯನ್ನು ಕಲಿಬೇಕು ಅಂತ. ವಿದ್ಯೆ ಕಲಿತ ಮೇಲೆ ಈ ಬಹಿರಂಗ ಸಾಧನೆಗಳೆಲ್ಲ ಚೆನ್ನಾಗಿ ಮಾಡ್ಕೊಳ್ಬೋದು. ಆ ಸಮಯದಲ್ಲಿ ಇಂದ್ರಿಯ ನಿಗ್ರಹ ಬಹಳ ಅವಶ್ಯಕತೆ ಇರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂದರೆ, ಕಾಕದೃಷ್ಟಿ, ಕಾಗೆಗೆ ಏಕಾಗ್ರತೆ ತುಂಬ ಜಾಸ್ತಿ. ಕಾಗೆ ಥರ ದೃಷ್ಟಿ ಇರಬೇಕಂತೆ, ಕಾಕದೃಷ್ಟಿ. ಭಕೋಧ್ಯಾನ, ಬಕ ಅಂದರೆ ಕ್ರೇನ್, ಕೊಕ್ಕರೆ. ಈ ಕೊಕ್ಕರೆ ಏನು ಮಾಡುತ್ತೆ, ನದಿ ದಡದಲ್ಲಿ ನಿಂತಿರುತ್ತೆ, ಮೀನು ಯಾವಾಗ ಬರುತ್ತೆ ಅಂತ. ಸೊ ಅವನಿಗೆ ಧ್ಯಾನ ಮಗ್ನನಾಗಿರಬೇಕು, ಗುರು ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಳ್ಬೇಕು. ಏಕಾಗ್ರತೆ ಹೆಚ್ಚಾಗ್ತಿದ್ದಾಗ ಧ್ಯಾನ ಚೆನ್ನಾಗಾಗುತ್ತೆ, ವಯಸ್ಸ ವರ್ಷ ಧ್ಯಾನ ಚೆನ್ನಾಗಾಗ್ತಿದ್ದಾಗ ಏಕಾಗ್ರತೆ ಚೆನ್ನಾಗಿ ಬರುತ್ತೆ. ಕಾಕದೃಷ್ಟಿ ಬಕೋಧ್ಯಾನಂ ಶ್ವಾನ ನಿದ್ರಾ ತಥೈವಚ. ನಾಯಿ ನಮ್ಮ ಥರ 8-10 ಗಂಟೆ ಕಾಲ ಮಲಗಲ್ಲ. ಅದು ಸ್ವಲ್ಪ ಏನಾದ್ರು ಶಬ್ದ ಆಗಿಬಿಟ್ರೆ ಎಚ್ಚರ ಆಗಿಬಿಡುತ್ತೆ. ತಾತ್ಪರ್ಯ ಏನು? ವಿದ್ಯಾರ್ಥಿ ಆದವನು ಕಮ್ಮಿ ನಿದ್ದೆ ಮಾಡಬೇಕು. ಅವನಿಗೆಲ್ಲ ಮನಸ್ಸು ವಿದ್ಯೆಯಲ್ಲಿರಬೇಕು. ಅದು ಲೌಕಿಕ ವಿದ್ಯೆ ಆಗಲಿ, ಆಧ್ಯಾತ್ಮಿಕ ವಿದ್ಯೆ ಆಗಲಿ, ವೇದಾಂತವನ್ನು ಕೇಳಬೇಕು ಅಂದರೆ ಇದು ಏಕಾಗ್ರತೆ ಇರಬೇಕು. ಯಾಕಂದರೆ ಟಾಪಿಕ್ ತುಂಬ ಸಟಲ್. ಮತ್ತು ಧ್ಯಾನ ಮಗ್ನನಾಗಬೇಕು. ನಾಯಿ ಥರ ಕಮ್ಮಿ ನಿದ್ದೆ ಮಾಡಬೇಕು. ಅಲ್ಪಹಾರಿ, 3 ಹೊತ್ತು 4 ಹೊತ್ತು, ಮಧ್ಯದಲ್ಲಿ ಪಾನೀಯಗಳು ಅದೆಲ್ಲ ಇಲ್ಲ. ಅಲ್ಪಹಾರಂ. ಜೀರ್ಣವಸ್ತ್ರಂ. ಜೀರ್ಣವಸ್ತ್ರ ಅಂದರೆ ಬಟ್ಟೆ ಒಗಿದೆ ಇರುವಂತಹ ವಸ್ತ್ರ, ಅದಲ್ಲ, ಸಾಧಾರಣವಾದ ವಸ್ತ್ರ. ಅವನ ಮನಸ್ಸು ಶರೀರದ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದೀನಿ, ಪ್ರೆಸೆಂಟಬಲ್ ಆಗಿರೋದು ಅದೆಲ್ಲ ಆಮೇಲೆ. ನಾವು ಅಲಂಕಾರ ವಿದ್ಯಾರ್ಥಿಗಳಲ್ವ, ಪ್ರೆಸೆಂಟಬಲ್ ಇಸ್ ಮೋರ್ ಇಂಪಾರ್ಟೆಂಟ್ ನಮಗೆ. ಗುರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋದೇನು. ಜೀರ್ಣವಸ್ತ್ರ. ಇದರಲ್ಲಿ ಬೇರೆ ರೀಡಿಂಗೂ ಇದೆ, ಗೃಹತ್ಯಾಗಿ ಅಂತಲೂ ಇದೆ. ಅದನ್ನು ತಗೊಳ್ಳಲ್ಲ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಿದ್ದಾರೆ, ಹೊರ ದೇಶಕ್ಕೆ ಹೋಗ್ತಿದ್ದಾರೆ ಇವಾಗ. ಇಲ್ಲಿ ಬಿಟ್ಟು ಎಲ್ಲ ಊರೆಲ್ಲ ಸುತ್ತುತ್ತಾ ಇದ್ದಾರೆ ಓದೋಕ್ಕೆ ಅಂತ. ಆ ರೀಡಿಂಗ್ ನಮಗೆ ಬೇಡ. ಜೀರ್ಣವಸ್ತ್ರಂ ಏವಂ ವಿದ್ಯಾರ್ಥಿ ಲಕ್ಷಣಂ. ಈ 5 ಲಕ್ಷಣಗಳು ಬಹಳ ಇಂಪಾರ್ಟೆಂಟ್. ಆ ರೀತಿಯಾಗಿ 2024ರಲ್ಲಿ ಈ 5 ಇಂಪಾರ್ಟೆಂಟ್ ಪಾಯಿಂಟ್ಸ್: ಏಕಾಗ್ರತೆ, ಧ್ಯಾನ, ಆಮೇಲೆ ನಿದ್ದೆ ಕಮ್ಮಿ. ನಿದ್ದೆನೇ ಕಮ್ಮಿ ಅಂತಂದರೆ ಅದು ಬೇರೆ ವಿಚಾರ. ನಿದ್ದೆ ಕಮ್ಮಿ, ಅಲ್ಪ ಆಹಾರ, ಆಮೇಲೆ 5ನೇದು ವಸ್ತ್ರ, ಸಾಧಾರಣವಾದ ವಸ್ತ್ರ. ಮನಸ್ಸನ್ನೆಲ್ಲ ವಿದ್ಯಾರ್ಜನೆಗೆ ಇರಬೇಕು ಅಂದರೆ ಹೊರಗೆ ಇರುವಂತಹ ಈ ಫೆರಿಪೆರೀಸ್ ಅಂತ ಏನು ಹೇಳ್ತಾರಲ್ಲ ಅದೆಲ್ಲ ಕಮ್ಮಿ ಮಾಡ್ಕೊಳ್ಬೇಕು ಅಂತ ರೆಸೊಲ್ಯೂಷನ್ ತೊಗೊಂಡು ಎಲ್ಲರೂ ಅಭ್ಯಾಸ ಮಾಡಿದ್ರೆ ಒಳ್ಳೆಯದು.